ಏನ್ ಆಗ್ತೈತಿ ನಿಮಗೆ ಏನಾಗ್ತೈತಿ ಅದನ್ನ ನೀವ್ ಹೇಳಿ ಫಸ್ಟ್. ನಾನು ಇಷ್ಟದಂಕ ಯಾರ ಗೊತ್ತಿರೋರು ಅಂತ ಚೆನ್ನಾಗ್ ಮಾತಾಡ್ತಾ ಇದೀನಿ. ಇಟ್ಕೊಂಡ್ ನಂದು ಇನ್ನೊಂದ್ ಮುಖ ನೋಡಿಲ್ಲ. ಹಂಗಾರೆ ಇವಾಗ ಇನ್ನೊಂದ್ ಮುಖ ತೋರ್ಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಇನ್ನು ಸ್ವಲ್ಪ ಹೋದ್ರೆ ಹಂಗೆ ತೋರ್ಸ್ಬೇಕಾಗತ್ತೆ. ಇನ್ನೊಂದ್ ಮುಖದಲ್ಲಿ ಏನೇನ್ ಇರ್ತದೆ? 7 ದೆವ್ವ ಕುಣಿತಿರ್ತವೆ. ಮತ್ತೆ ನಾವೇ ಯಾವ ತಲೆಗೆದಿರ್ತೀವಿ ನಿಮ್ದು ಅಂತ ನಮ್ಗೆ ಇಲ್ಲಿ ಯಾವ್ದಾರ ಫೋನ್ ಮಾಡೋದು ಫೋನಲ್ಲಿ ಬರೀ ಫೋನ್ ಕುಯ್ದು ಕುತ್ಕೊಳ್ಳೋದು. ಯಾರು ಅಂತ ಹೇಳಿ ಮಾತಾಡಲ್ಲ. ದುರ್ಗಮ್ಮನ ಮುಖ, ದುರ್ಗಮ್ಮನ ಬೇಡ, ಚಾಮುಂಡಮ್ಮನ ಮಾಂಕಾಳಿ ಅಂತಾರಲ್ಲ ಆತರ ನಾಲ್ಗೆ ಅನ್ಕೊಂಡು. ನನ್ಗೆ ಯಾಕೋ ಚಳಿ ಜರ ಬರ್ಸ್ತೀರಿ ನೀವು ಫೋನ್ ಇಡೋದ್ರೊಳಗೆ. ಇನ್ನೊಂದು ಮುಖ ನೋಡಕ್ ಆಗತ್ತಾ? ವಿತೌಟ್ ಮೇಕಪ್ ವಿತ್ ಮೇಕಪ್ ಅದು ತೋರ್ಸೋದು ಇನ್ನೊಂದು ಮುಖ ನೀವು? ಮೇಕಪ್ ಇರಲ್ಲ. ಹಂಗಾದ್ರೆ ನಿಮ್ಮ ಅಪ್ರಾಣಿ ನನಗೆ ಹೆದರಿಕೆ ಆಯ್ತದ ಬಿಡಿ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲ ನಾಶುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ ಬಂದು ಅಮ್ಮಂಗೆ ಡೀಲ್ ಮಾಡಿ ಅಂತ ಮಗಳು ನಂಬರ್ ಕಳಿಸಿದರೆ ಸೌಮ್ಯ ಅನ್ನೋ ಡೀಲ್ ಕಳಿಸಿದ್ರೆ ನಮ್ಮ ಅಮ್ಮಂಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸಿಕ್ಕಾಪಟ್ಟೆ ಇದ್ದಕ್ಕಿದ್ದಂಗೆ ರೈಸ್ ಆಗಿಬಿಡ್ತಾರೆ ಇವರು ಅಂತ ಹೇಳಿ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನಗೆ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರು 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ, ಜೊತೆಗೆ ಯಾವ ಊರಿಂದ ನೀವು ಮೆಸೇಜ್ ಕಳಿಸ್ತಾ ಇದ್ದೀರಾ ನಿಮ್ಮ ಊರಿನ ಸಮೇತ ಮೆಸೇಜ್ನ ನಂಗೆ ಕಳಿಸಿ ಅಂತ ಹೇಳ್ತಾ ಬನ್ನಿ ಕಾಲ್ ಮಾಡುವ ಇದೀಗ ಸೌಮ್ಯ ಅವ್ರ ಅಮ್ಮನಿಗೆ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಹೇಳಣ್ಣ. ಚೆನ್ನಾಗಿದ್ದೀರಾ? ಯಾರ್ರಿ ನೀವು? ನಿಮಗೇನು ತಲೆ ಸರಿ ಇಲ್ವಾ? ಯಾಕೆ? ಯಾರು ಫೋನ್ ಮಾಡ್ತಿರೋದು? ಅಲ್ಲ ಇದ್ಯಾಕೆ ಎದ್ದ ತಕ್ಷಣನೇ ತಲೆ ವಿಚಾರಕ್ಕೆ ಬರ್ತಾ ಇದ್ದೀರಲ್ಲ, ಯಾಕೆ? ಮತ್ತೆ ತಿರ್ಗಾ ಮುರ್ಗ ಯಾರ ಫೋನ್ ಮಾಡ್ತಾರೆ? ನಾನು ಮೊನ್ನೆ ನೋಡ್ರಿ ಹಂಗಂದ್ರು. ರೀ ನಿಮಗೆ ತಲೆಗೆಲೆ ಕೆಟ್ಟಾಯ್ತಾ? ಫಸ್ಟ್ ಹೇಳಿ, ನಾನು ಇವತ್ತೇ ಫಸ್ಟ್ ಫೋನ್ ಮಾಡ್ತಿರೋದು. ನೀವು ಯಾಕೆ ಎದ್ದ ತಕ್ಷಣ ಹಿಂಗೆ ನನ್ನ ಮೇಲೆ ರೇಗಾಡ್ತಾ ಇದ್ದೀರಲ್ಲ? ನಿಮಗೆ ತಲೆಗಿರ ಕೆಟ್ಟಿತ್ತ? ನೀವು ಫೋನ್ ಮಾಡ್ತಿರೋದು ನಮಗೆ ಈ ನಂಬರೇ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಅಂದ್ರೆ ಇವಾಗ ಹೆಂಗ್ ಗೊತ್ತಾಯ್ತು ಮತ್ತೆ? ಇವಾಗ ನಿಮ್ ನಂಬರ್ ನಮಗೆ ಗೊತ್ತಾ? ಏಯ್ ಅತ್ತೆ ಮೇಲಿರೋ ಕೋಪ ತಂದ್ಬಿಟ್ಟು ಕೊತ್ತಿ ಮೇಲೆ ತೀರ್ಸ್ಕೊಂಡ್ರಂಗೆ ಅಂತ ಬಡಪಾಯಿ ನಾನು ಒಬ್ಬ ಮತ್ತೆ ಸಿಕ್ಕಿದ್ದೀನಿ. ನಾವೇ ಯಾವ ತಲೆಗೆದಿರ್ತೀವಿ ನಿಮ್ದು ಅಂತ ನಮ್ಗೆ ಇಲ್ಲಿ ಯಾವ್ದಾರ ಫೋನ್ ಮಾಡೋದು ಫೋನಲ್ಲಿ ಬರೀ ಫೋನ್ ಕುಯ್ದು ಕುತ್ಕೊಳ್ಳೋದು. ಯಾರು ಅಂತ ಹೇಳಿ ಮಾತಾಡಲ್ಲ. ನೀವು ಫಸ್ಟ್ ಹೋಗಿ ಒಂಚೂರು ಎಲ್ಲರೂ ಬಾಗಿಲಿಗೆ ಈಗಲೂ ಇಟ್ಕೊಳ್ಳಿ. ನೀವು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನನ್ನಂತವ ಇಲ್ಲಿ? ಬಾಗಿಲು ಇಟ್ಕೊಂಡೇ ಇದ್ದೀನಿ. ಅದು ಪ್ಲಾಸ್ಟಿಕ್ ಬಾಗ್ಲ ಕಬ್ಬಣದ ಬಾಗ್ಲ? ಅದು ಪ್ಲಾಸ್ಟಿಕ್ ಇಂದು ಕಬ್ಬಣದ ಇಟ್ಕೊಳ್ಳಿ. ಕಬ್ಬಣದ ಇಟ್ಕೊಳಕ್ಕೆ ಹಂಗೇನು ತಲೆ ಕೆಟ್ಟೈತಾ? ತಲೆ ಕೆಟ್ಟರೆ ಬಾಗಿಲು ಇಟ್ಕೊಂಡ್ರೆ ಸರಿ ಹೋಗಲ್ಲ. ಏನಾದರೂ ಬೇರೆ ಥರ ಆದರೆ ಕಬ್ಬಣ ಇಟ್ಕೊಂಡ್ರೆ ವರ್ಕ್ ಆಯ್ತದೆ. ಅದಕ್ಕೇ ನೀವು ಸುಮ್ಮನೆ ನನ್ನ ಮೇಲೆ ಹಿಂಗೆ ಎಗ್ರಿ ಬೀಳ್ತಿದ್ದೀರಲ್ಲ. ಯಾಕೆ? ನಾನೇನಂದೆ ಇವಾಗ ಫೋನ್ ಮಾಡಿಬಿಟ್ಟು ಅಮ್ಮ ಚೆನ್ನಾಗಿದ್ದೀರಾ ಅಂತ ಅಂದರೆ ಇದ್ಯಾಕೆ ನೀವು ರಪ್ಪ ಅಂತ ಹಿಂಗೆ ಹೇಳಿದ್ರೆ? ನಿಮಗೆ ಯಾಕೋ ಯಾವುದೋ ಧಾರಾವಾಹಿಗಿರುವಾಯಿ ನೋಡಿ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟಿರ್ಬೇಕು ಬಿಡಿ. ನನಗೆ ಸರಿ ನೀವು ಯಾರು ಹಿಂಗೆ ತಣ್ಣಗೆ ಮಜ್ಜಿಗೆ ಕುಡ್ದೋರ್ ಥರ ಮಾತಾಡೋಕೆ ಏನು ದೊಡ್ಡ ರೋಗ ನಿಮಗೆ? ನೋಡಿ ಹೆಂಗ್ ಮಾತಾಡ್ತಿದ್ದೀರಾ? ಮಾತಿದ್ದಂಗೆ ಮುಂದೆ ನೀವು ಮಾತಾಡೋ ಸರಿನಾ? ಇಲ್ಲ ಸರಿಯಾ ಇಲ್ಲ. ಅದಕ್ಕೆ ಹೇಳ್ತಿರೋದು ಫಸ್ಟ್ ಹೋಗಿ ಬಾಗಿಲು ಇಟ್ಕೊಳ್ಳಿ ಅಂತ. ಸುಮ್ಮನೆ ನನ್ನ ಮೇಲೆ ಎಗರಾಡಿದ್ರೆ ಇಲ್ಲಿ ಪ್ರಯೋಜನ ಇಲ್ಲ. ನಿಮಗೇನು ತಲೆ ಸರಿ ಇಲ್ಲ, ತಜ್ಜರಿದ್ದಾರೆ ಫೋನ್ ಮಾಡೋದು. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಸಾಲ್ವ್ ಮಾಡ್ತೀರಾ ಅಂದೆ. ನೀವು ಬೆಳಗ್ಗೆ 8 ಗಂಟೆಗೆ ಟಿ ವಿಲಿ ಪ್ರೋಗ್ರಾಮ್ ಬರ್ತಾರಲ್ಲ ಅವ್ರ ಹತ್ರ ಹೇಳ್ಕೊಂಡ್ರೆ ಏನೋ ಸಿಗ್ಬೋದೋ ಸಿಗೋಲ್ವೋ ಗೊತ್ತಿಲ್ಲ ನನಗಂತೂ. ನಾನೇನು ಮಾಡೋಕ್ಕಾಗಿಲ್ಲ ನಿಮ್ಮ ಪ್ರಾಬ್ಲಮ್ಗೆ. ಬೆಳಗ್ಗೆ 8 ಗಂಟೆಗೆ ಟಿವಿಲಿ ಬಂದು ತಿಳ್ಕೊಬೇಕು. ಬೇಡ ನಮಗೆ ಈ ಕೆಲಸ ಮಾಡ್ಕೆ ಬಂದೆ ಸಾಕು ಅಂತಿರುತ್ತೆ. ಟಿವಿಲಿ ಬಂದು ತಿಳ್ಕೊಳೋದು ಅವನ್ನೆಲ್ಲ ನೋಡಕ್ಕೆ ನಮಗೆ ಟೈಮ್ ಇಲ್ವಲ್ಲ. ಏನ್ ಮಾಡೋದು? ನಮಗ್ ಬೇಡ, ಟಿವಿನೂ ಬೇಡ, ಟಿವಿನೇ ನೋಡಲ್ಲ. ಮನೆಗೆ ಬಂದ್ರೆ ಅಡಿಗೆ ಮಾಡ್ಕೊಂಡು ಉಂಡ್ರೆ ಸಾಕು ಅನ್ನಂಗಾರತ್ತೆ. ನೀವ್ ಯಾರು ಹೇಳಿ ಅದನ್ನ ಫಸ್ಟ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಕೆಲವು ಹೆಂಗಸರು ಹೇಳ್ತಾರೆ ಹೇಳಿ ಗಂಡಸರೆಲ್ಲ ಮೂರ್ಖರು ಅಂತ. ಅಷ್ಟಕ್ಕೆ ನಿಲ್ಸಲ್ಲ. ಆಮೇಲೆ ಪುನಃ ಇನ್ನೊಂದಷ್ಟು ದಿವಸ ಆದ್ಮೇಲೆ ಪುನಃ ಹೇಳ್ತಾರೆ ಗಂಡಸರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ. ಏನಿದ್ರ ಅರ್ಥ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ಅದ್ರ ಅರ್ಥ ಏನಂತ ಹೇಳೋಣ? ಈ ಗಂಡಸರು ಮೂರ್ಖರು, ಅವ್ರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂದರೆ ಏನು ಅರ್ಥ ಬಂತು? ಅದು ನನಗೆ ತಲೆ ಕೆಟ್ಟೈತೈತೆ. ಏನಕ್ಕೆ ಹಿಂಗಂದ್ರು? ಏನಿದ್ರ ಅರ್ಥ? ಏನಿದ್ರ ಅರ್ಥ? ಅವಳು ನನ್ ಕೇಳ್ತಿದ್ರಲ್ಲ, ನಿಮಗೇನಾರ ತಲೆ ಕೆಟ್ಟಿದ್ಯಾ? ನೀವು ಹೆಂಗ್ಸರು ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ. ಅದನ್ನ ಅರ್ಥ ಮಾಡ್ಕೊಂಡು ನೀವು ಸರಿಯಾಗಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಮೆತ್ತದ್ ಗೊತ್ತಾ? 3 ತಟ್ಟೆ ಸುಮ್ಕೆ ಕೋಪ ಒಳ್ಳೆ ತಲೆ ತಿಂದಿದ್ರಪ್ಪ ನಮ್ಮನ್ನೊಳೆ. ಮತ್ತೆ ಮಾಡ್ಬೇಕು ಇಷ್ಟು ಯಾಕ ಪುಣ್ಯಾತ್ಮ ನನ್ ತಲೆ ತಿಂತಿದೀನಿ ನೋಡೆಯ? ಯಾರು ಅಂತಾನು ಹೇಳಂಗಿಲ್ಲ.
ಅಲ್ಲ ನಿಮ್ಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಈ ವಯಸ್ಸಿಗೆ. ನನ್ಗೆ ಎಷ್ಟು ವಯಸ್ಸು ಅಂತ ಗೊತ್ತಾ? ಅಯ್ಯೋ ಗೊತ್ತು, ಒಂದು 3 ಕತೆ ವಯಸ್ಸಾಗೈತೆ. ಕತ್ತೆ ವಯಸ್ಸು ಇವೆಲ್ಲ ಯಾಕೆ? ಮತ್ತೆ ನೀವು ಆಡ್ತೀರ ಸರಿನಾ? ಯಾರ ನೀವು ಗೊತ್ತಿರೋರೆ, ನಾನು ನೋಡಿರೋರೆ ಹಂಗ್ ಮಾತಾಡ್ತಾರೆ ಹಂಗಾರೆ. ಈಗಲಾದ್ರೂ ಗೊತ್ತಾಯ್ತಲ್ಲ ಸದ್ಯ. ಅದಕ್ಕೆ ಯಾರು ಅಂತ ಕೇಳ್ತಿರೋದು. ಹೆಸರು ಹೇಳಲ್ಲ, ಊರ ಹೆಸರು ಹೇಳಲ್ಲ. ಎಲ್ಲ ಹೇಳಿದ್ಮೇಲೆ ಕಂಡು ಹಿಡಿದು ಬಿಡ್ತೀರಿ, ಆಮೇಲೆ ಸಿಕ್ಕಾಕೊಂಡಾಗ ಕತೆ ಓದಿಯಂಗೆ ಓದಿತೀರಿ. ಬೇಕಾಗಿಲ್ಲ ನನಗೆ. ಎಲ್ಲಿ ಅವಳು ಸೌಮ್ಯ? ಎಲ್ಲ ಕತೆ ಐತಲ್ಲ, ಸೌಮ್ಯ 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 ನನ್ನ ಮಗಳ. ಅವಳು ಸಕಲೇಶ್ಪುರದ ಹತ್ರ ವಾಟೆಹಳ್ಳಿ ಅಂತ ಅಲ್ಲಿ ಕೊಟ್ಟಿರೋದು ನಾವು. ಗೊತ್ತಾ ನಿಮಗೆ? ಗೊತ್ತಿಲ್ಲದೆ ಅವಳು ಹೆಸರು ಹೇಳ. ಯಾರಿಗೆ ಗೊತ್ತು, ಯಾರು ಅಂತಾನು ಹೇಳಲ್ವಲ್ಲ. ನಿಮ್ದು ಯಾವ ಊರು? ಹಾಸನ. ನಿಮಗೆ ಹೆಂಗ್ ಪರಿಚಯ ಸೌಮ್ಯ? ಈಗ ಅವೆಲ್ಲ ನಾನು ಪುನಃ ರಾಮಾಯಣ ಮಹಾಭಾರತ ಎಲ್ಲ ಶುರು ಮಾಡೋಕ್ಕಾಗಲ್ಲ ನಾನು. ನೀವು ಸುಮ್ಮನೆ ಅವೆಲ್ಲ ಕೇಳಬೇಡಿ ನೀವು. ಇವಾಗ ನಿಮ್ಗೆ ಏನಾಯ್ತೈತೆ ಅದನ್ನ ಹೇಳಿ ಆಯಿತು ಫಸ್ಟು. ಏನಾಗ್ತೈತೆ ನಿಮಗೆ ಏನಾಗ್ತೈತೆ ಅದನ್ನ ನೀವು ಹೇಳಿ ಫಸ್ಟು. ನಾನು ಇಷ್ಟದಂಕ ಯಾರ ಗೊತ್ತಿರೋರು ಅಂತ ಚೆನ್ನಾಗಿ ಮಾತಾಡ್ತಾ ಇದೀನಿ. ಇಟ್ಕೊಂಡ ನಂದು ಇನ್ನೊಂದು ಮುಖ ನೋಡಿಲ್ಲ ಅಪ್ಪ. ದಯವಿಟ್ಟು ಅದು ಬೇಡ ನನಗೆ. ಇರೋ ಮುಖನೇ ನೋಡೋಕ್ಕಾಯ್ತಿಯಲ್ಲ ಅಲ್ಲಿ. ಇನ್ನೊಂದು ಬೇರೆ ತೋರಿಸ್ತಮ್ಮ. ಅಯ್ಯಪ್ಪ ಭಗವಂತ ಕಿತ್ಕೊಂಡ್ಬಿಡಪ್ಪ ಈ ಕಣ್ಣ. ಇನ್ನೊಂದು ಮುಖ ನೋಡಿದ್ ಕಿತ್ತು ಹಂಗ ನಿಂತ್ಕೊಂಡ್ರಿ. ನಾನು ಯಾರ ಗೊತ್ತಿರೋಣ ಅಂದ್ರೆ ಗೊತ್ತಿರೋ ಗುರ್ತನು ಹೇಳಲ್ಲ, ಪರಿಚಯನೂ ಹೇಳಲ್ಲ. ಸೌಮ್ಯ ಸೌಮ್ಯ ಸೌಮ್ಯದೊಂದು ಹೇಳ್ತೀರಿ ಹೆಸ್ರ. ಹಂಗಾರೆ ಇವಾಗ ಇನ್ನೊಂದು ಮುಖ ತೋರಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಇನ್ನು ಸ್ವಲ್ಪ ಹೋದ್ರೆ ಹಂಗೆ ತೋರ್ಸ್ಬೇಕಾಗತ್ತೆ. ಇನ್ನೊಂದು ಮುಖದಲ್ಲಿ ಏನೇನು ಇರ್ತದೆ? 7 ದೆವ್ವ ಕುಣಿತಿರ್ತವೆ. ಮೊನ್ನೆನೂ ಒಬ್ಳು ಯಾರೋ ಹಂಗೆ ಅಂತ ಇಲ್ಲೋ ದೆವ್ವ ಅಂತ ಇಲ್ಲ, ನಾನು ಅವ್ವ ಅಂತಿದ್ಲು ನನಗೆ. ಅದೇ ಈಗ ಇನ್ನೊಂದು ಮುಖ ಅಂದ್ರಲ್ಲ, ಇನ್ನೊಂದು ಮುಖ ನೋಡಕ್ ಆಗತ್ತಾ? ವಿತೌಟ್ ಮೇಕಪ್ ವಿತ್ ಮೇಕಪ್ ಅದು ತೋರ್ಸೋದು ಇನ್ನೊಂದು ಮುಖ ನೀವು? ಮೇಕಪ್ ಇರಲ್ಲ. ಹಂಗಾದ್ರೆ ನಿಮ್ಮ ಅಪ್ರಾಣಿ ನನಗೆ ಹೆದರಿಕೆ ಆಯ್ತದ ಬಿಡಿ. ಬೇಡ, ನೀವು ತೋರ್ಸೋದು ಬೇಡ. ದುರ್ಗಮ್ಮನ ಮುಖ. ದುರ್ಗಮ್ಮನು ಬೇಡ, ಚಾಮುಂಡಮ್ಮನು ಬೇಡ. ಮಾಂಕಾಳಿ ಅಂತಾರಲ್ಲ ಆತರ ನಾಲ್ಗೆ ಅನ್ಕೊಂಡು. ನನ್ಗೆ ಯಾಕೋ ಚಳಿ ಜರ ಬರ್ಸ್ತೀರಿ ನೀವು ಫೋನು ಇಡೋದ್ರೊಳಗೆ. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು, ನನ್ನ ಹೆಸರು ಬಂದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ ಮಗಳಿದಾಳಲ್ಲ ಸೌಮ್ಯ, ನಿಮ್ಮ ನಂಬರ್ ಕಳಿಸಿ ನಿಮ್ಗೆ ಬಕ್ರಾ ಮಾಡಕ್ ಹೇಳಿದ್ರು. ಅದಕ್ಕೋಸ್ಕರ ಅಮ್ಮ ನಾವು ಕಾಲ್ ಮಾಡಿದ್ದೆ ನಿಮ್ಗೆ. ನಿಜವಲ್ಲೂ ನಿಮ್ಗೆ ಇನ್ನೊಂದು ಮುಖ ಇದೆಯಾ? ಸಿಟ್ಟು ಬಂದಾಗ ಇನ್ನೊಂದು ಮುಖ ಬಂದೇ ಬರುತ್ತೆ. ಸಖತ್ತಾಗಿರೋ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಮುಗಿಸಿದ ಮುಂದಿನ ಬೊಂಬಾಟ್ ಆಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ ಯಾವಾಗಲೂ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil Prank Calls.